ನೋಡ್ತಿದ್ದೀರಾ ಜನಸೇವಾ ಕನ್ನಡ ಟಿವಿ. ಇಂದಿನ ಮುಖ್ಯಾಂಶಗಳು. ಮಂಡ್ಯ ಶಾಸಕ ಮುನಿರತ್ನ ವಜಾಕ್ಕೆ ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ ನಡೆಸಿದರು. ಬಿಜೆಪಿ ಜೆಡಿಎಸ್ ಪಕ್ಷಗಳಿಗೆ ಕಾಂಗ್ರೆಸ್ ಗ್ಯಾರಂಟಿ ರದ್ದುಗೊಳಿಸುವ ತಾಕತ್ತಿದೆಯೇ? ಡಿಕೆ ಸುರೇಶ್. ಡಿಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡೋಣ ಎಂದು ಶಾಸಕ ಕದಲೂರು ಉದಯ್ ಹೇಳಿಕೆ. ಒಕ್ಕಲಿಗರ ಮಾನ ಸ್ವಾಭಿಮಾನಕ್ಕೆ ದುಬಾರಿಯಾಗುತ್ತಿದೆಯೇ? ದೇವೇಗೌಡರ ಕುಟುಂಬ. ಮಂಡ್ಯದಲ್ಲಿ ಅತ್ಯಂತ ಯಶಸ್ವಿ ಕನ್ನಡ ನುಡಿ ಜಾತ್ರೆ ನಡೆಯಲಿದೆ. ಮಹೇಶ್ ಜೋಶಿ ಅಭಿಪ್ರಾಯಪಟ್ಟರು. ಕೃಷಿ ಉತ್ಪಾದನೆ ಹೆಚ್ಚಿಸುವಲ್ಲಿ ಆ್ಯಪ್ಗಳು ಪರಿಣಾಮಕಾರಿಯಾಗಿ ನೆರವಾಗಲಿವೆ. ಚೆಲುವರಾಯಸ್ವಾಮಿ ತಿಳಿಸಿದರು. ಎಚ್ಡಿಕೆ ಬಿಎಸ್ವೈ ಜಂಟಿ ಡಿನೋಟಿಫಿಕೇಶನ್ ಹಗರಣ. ನಾಳೆ ನ್ಯಾಯಾಧೀಶರ ಮುಂದೆ ಅಧಿಕಾರಿಗಳ ಹೇಳಿಕೆ ದಾಖಲು. ಮಂಡ್ಯದಲ್ಲಿ ನಗರಸಭೆ ನಿರ್ಲಕ್ಷ್ಯ, ಬಾಗಿಲು ಮುಚ್ಚಿದ ಸಾರ್ವಜನಿಕ ಶೌಚಾಲಯ. ಬ್ಯಾಂಕಿನ ಖಾತೆಯಿಂದಲೇ ಜೀವ ವಿಮೆ ಹಣ ಪಾವತಿಯಾಗಲಿ. ನಗರಸಭೆ ಅಧ್ಯಕ್ಷ ಎಂವಿ ಪ್ರಕಾಶ್ ತಿಳಿಸಿದರು. ಮಹಿಳಾ ಸಮಾನತೆ ಇಲ್ಲದೆ ವಿಶ್ವ ಮಾನವ ಧರ್ಮ ಸ್ಥಾಪನೆ ಅಸಾಧ್ಯ. ನ್ಯಾಯವಾದಿ ಬಿಟಿ ವಿಶ್ವನಾಥ್ ಅಭಿಪ್ರಾಯಪಟ್ಟರು. ಬಿಜೆಪಿ ಕಾರ್ಯಕರ್ತೆ ಮೇಲೆ ಮುನಿರತ್ನ ಅತ್ಯಾಚಾರ ಪ್ರಕರಣ ದಾಖಲು. ಹೃದಯಘಾತ, ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ನಿಧನ. ಕೆಆರ್ಪೇಟೆ ಸಹಕಾರ ಸಂಘಗಳು ರೈತರ ಜೀವನಾಡಿಯಾಗಿವೆ. ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರಾದ ಎಚ್ಕೆ ಅಶೋಕ್ ಹೇಳಿಕೆ. ಬಿಹಾರದಲ್ಲಿ 100 ದಲಿತರ ಮನೆಗಳಿಗೆ ಬೆಂಕಿ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಆಕ್ರೋಶ. ಅತ್ಯಾಚಾರ ಪ್ರಕರಣ ಪ್ರಜ್ವಲ್ ರೇವಣ್ಣ ಜಾಮೀನು ಅರ್ಜಿಯ ತೀರ್ಪು ಕಾಯ್ದಿರಿಸಿದ ಹೈಕೋರ್ಟ್. ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.